ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಕಶಾಲಾ ಗ್ಯಾಲರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಹಕ್ಕರಕ್ಕೆ ಸೊಪ್ಪು, ಈ ಸೊಪ್ಪು ಒಂದು ಸೀಸ್ನಲ್ ಸೊಪ್ಪಾಗಿರುತ್ತೆ. ಅಂದರೆ ಡಿಸೆಂಬರ್ ಅಥವಾ ನವೆಂಬರ್ನಲ್ಲಿ ಈ ಸೊಪ್ಪು ಹೊಲದಲ್ಲಿ ತಾನೇ ಬೆಳೆದಿರುತ್ತೆ. ಈ ಸೊಪ್ಪಿನಿಂದ ಕೋಸಂಬರಿ ಅಥವಾ ಪಚಡಿ ಅಂತ ಏನು ಕರಿತೀವಿ, ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಈ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಫ್ಯಾನ್ ಕೆಳಗಡೆ ಒಣಗಕ್ಕೆ ಬಿಡಬೇಕು. ಚೆನ್ನಾಗಿ ನೀರೆಲ್ಲ ಹೋಗಬೇಕು. ಆ ಥರ ಎಲ್ಲ ಒಣಗಿದಾದಮೇಲೆ ಹಕ್ಕರಿಕೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ನಂತರ ಈ ಸಣ್ಣದಾಗಿ ಕಟ್ ಮಾಡಿಕೊಂಡ ಹಕ್ಕರಿಕೆ ಸೊಪ್ಪು ಮತ್ತು ಈರುಳ್ಳಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಎರಡನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ಹಕ್ಕರಿಕೆ ಸೊಪ್ಪನ್ನು ಸಾಮಾನ್ಯವಾಗಿ ಪಲ್ಯ ಮತ್ತು ಸಾರು ಮಾಡಲಿಕ್ಕೆ ಕೂಡ ಬಳಸ್ತಾರೆ. ಇದೊಂದು ಉತ್ತರ ಕರ್ನಾಟಕದ ಹಿಂಗಾರು ಬೆಳೆಯ ಮಧ್ಯದಲ್ಲಿ ತನ್ನಿಂದ ತಾನೇ ಬೆಳೆದಿರುವ ಸೊಪ್ಪಾಗಿರುತ್ತೆ. ಇವಾಗ ಈ ಕೋಸಂಬರಿ ಮಾಡಲಿಕ್ಕೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಗುರೆಳ್ಳು ಪುಡಿಯನ್ನು ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಶೇಂಗಾ ಕಾಳುಗಳನ್ನು ಹಾಕಿ ಈ ಶೇಂಗಾ ಕಾಳುಗಳು ಫ್ರೈ ಆದಮೇಲೆ ಕೊನೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಕೋಸಂಬರಿಗೆ ಒಗ್ಗರಣೆ ಹಾಕಬೇಕು. ಈ ಕೋಸಂಬರಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಒಗ್ಗರಣೆಯನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಕಲಿಸಿಕೊಂಡರೆ ಹಕ್ಕರಿಕೆ ಸೊಪ್ಪಿನ ಕೋಸಂಬರಿ ರೆಡಿಯಾಗುತ್ತೆ.